ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾಳೆಯೇ ಪರಿಷತ್ ಚುನಾವಣೆ ಫೈಟ್. ಚುನಾವಣೆಗೆ ಸಜ್ಜಾಗಿದೆ ಕಾಂಗ್ರೆಸ್ ಪಡೆ. ಕಾಂಗ್ರೆಸ್ಗೆ ಕ್ರಾಸ್ ವೋಟಿಂಗ್ ಭಯ ಶುರುವಾಗಿದೆ. ಬಿಡದೆ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ರಣತಂತ್ರವನ್ನ ಮಾಡ್ತಾ ಇರೋದು. ಮತದಾನ ಕುರಿತು ಶಾಸಕರಿಗೆ ಮನವರಿಕೆ. ಪರಿಷತ್ ಚುನಾವಣೆಯ ಅಣುಕು ಮತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ರೆಸಾರ್ಟ್ಗೆ ಆಗಮಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ. ಅಣಕು ಮತದಾನ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿರೋದು. 5 ಅಭ್ಯರ್ಥಿಗಳಲ್ಲಿ ಯಾರಿಗೆ ಪ್ರಾಶಸ್ತ್ಯದ ಮತ ಹಾಕಬೇಕು, ಯಾವ ಶಾಸಕರು ಯಾರಿಗೆ ಮತ ಹಾಕಬೇಕು ಅಂತ ನಾಯಕರು ವಿವರಿಸ್ತಾ ಇದ್ದಾರೆ. ನಿನ್ನೆಯಿಂದಲೇ ರೆಸಾರ್ಟ್ನಲ್ಲೇ ಇದ್ದಾರೆ ಕಾಂಗ್ರೆಸ್ನ ಶಾಸಕರು. ಇದಾದ್ರೆ ಮತ್ತೊಂದು, ಈ ಕಾಂಗ್ರೆಸ್ನ ಶಾಸಕರೆಲ್ಲ ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇರೋದು ಸಂಪುಟದಲ್ಲಿ ಸ್ಥಾನ ಪಡೆದುಕೊಳ್ಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಈ ಪರಿಷತ್ ಚುನಾವಣೆ ಫೈಟ್. ಇದರ ಸಲುವಾಗಿ ಯಾರಿಗೆ ಮತ ಹಾಕಬೇಕು, ಯಾರ್ಯಾರಿಗೆ ಹಾಕಬೇಕು ಎಲ್ಲದರ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ. ರೆಸಾರ್ಟ್ನಲ್ಲೇ ಇದ್ದಾರೆ. ಅವರವ್ರ ಕ್ಷೇತ್ರಗಳ ಗತಿ ಅವ್ರಿಗೇ ಗೊತ್ತು. ಗಮನಿಸ್ತಾ ಇದ್ದೀವಿ ಈ ದೃಶ್ಯದಲ್ಲಿ ಎಲ್ಲ ಕಾಂಗ್ರೆಸ್ನ ಶಾಸಕರುಗಳು ರೆಸಾರ್ಟ್ನಲ್ಲಿದ್ದಾರೆ. ಪರಿಷತ್ ಚುನಾವಣೆಗೆ ವೇದಿಕೆ ಕೂಡ ರೆಡಿ ಆಗಿದೆ. ಕಾಂಗ್ರೆಸ್ ಪಡೆ ಸಜ್ಜಾಗ್ತಾ ಇದೆ. ಕಾಂಗ್ರೆಸ್ಗೆ ಕ್ರಾಸ್ ವೋಟಿಂಗ್ ಭಯ ಕೂಡ ಕಾಡ್ತಾ ಇದೆ. ಕುಮಾರಸ್ವಾಮಿ ಅವರೇನೋ ಅಥವಾ JDS ನಾಯಕರೇನೋ ಕಾಂಗ್ರೆಸ್ನ 12-13 ಜನ ಶಾಸಕರಿಗೆ ಕರೆ ಮಾಡಿದ್ರು ಅನ್ನೋ ಮಾಹಿತಿ. ಅದನ್ನು JDSನವರು ತಿರಸ್ಕರಿಸಿದ್ದಾರೆ ಬಿಡಿ. ಬಟ್ ಇಲ್ಲಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಕ್ರಾಸ್ ವೋಟಿಂಗ್ ಭಯ ಕೂಡ ಕಾಡ್ತಾ ಇರೋದು ಅವ್ರಿಗೆ. ಇದೆಲ್ಲದರ ನಡುವೆ ಬಿಡದೆ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ರಣತಂತ್ರವನ್ನ ಮಾಡ್ತಾ ಇರೋದು. ಮತದಾನ ಕುರಿತು ಶಾಸಕರಿಗೆ ಮನವರಿಕೆಯನ್ನ ಮಾಡ್ತಾ ಇದ್ದಾರೆ. ಪರಿಷತ್ ಚುನಾವಣೆಯ ಅಣಕು ಮತದಾನ ಶಿಬಿರ ನಡೆಸಿರೋದು ಇವತ್ತು. ರೆಸಾರ್ಟ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಂದಿದ್ದಾರೆ. ಅಂದರೆ ಒಂದಿಷ್ಟು ಜನ ಶಾಸಕರು ಎಲ್ಲರೂ ಕೂಡ ಆಗಮಿಸಿರೋದು. ಜೊತೆಗೆ ಅಣಕು ಮತದಾನ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ದರು. 5 ಅಭ್ಯರ್ಥಿಗಳಲ್ಲಿ ಯಾರಿಗೆ ಪ್ರಾಶಸ್ತ್ಯದ ಮತ ಹಾಕಬೇಕು, ಯಾವ ಶಾಸಕರು ಯಾರಿಗೆ ಮತ ಹಾಕಬೇಕು ಅಂತ ನಾಯಕರು ವಿವರಿಸಿದ್ದಾರೆ ಎಲ್ಲ ಶಾಸಕರುಗಳಿಗೆ. ಅದರಲ್ಲೂ ಮೊದಲ ಬಾರಿ ಶಾಸಕರುಗಳಾದಂಥವರಿಗೆ ಸ್ವಲ್ಪ ಅಲ್ಲಿ ಅಣಕು ಮತದಾನ ಪ್ರಕ್ರಿಯೆ ಅಗತ್ಯವಾಗಿರುತ್ತೆ.